ಶ್ರೀಗುರುಭ್ಯೋ ನಮಃ ಹರಿ ಓಂ. ಸರ್ವಭೂತಾಂತರಸ್ಥಾಯ ನಿತ್ಯಮುಕ್ತಚಿದಾತ್ಮನೆ ಪ್ರತ್ಯಕ್ಷೈತನ್ಯರೂಪಾಯ ನಮೋಸ್ತು ಪರಮಾತ್ಮನೆ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟುವಾಗುಂಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಠನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದದಾತು. ಓಂ ಶಾಂತಿ ಶಾಂತಿ ಶಾಂತಿ. ಅಶ್ವವೇಗ ಚಾನಲ್ಲಿನ ಸಮಸ್ತ ವೀಕ್ಷಕ ಬಂಧುಗಳಿಗೆಲ್ಲರಿಗೂ ಕೂಡ ಗುರುಭ್ಯೋ ನಮಃ ಅನ್ನುವಂತಹ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ, ಭಗವಂತನ ಅನುಗ್ರಹ ಆಶೀರ್ವಾದ ಅನ್ನುವಂಥದ್ದು ಸದಾಕಾಲವೂ ನಿಮ್ಮನ್ನು ರಕ್ಷಿಸಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಆ ಪರಮಾತ್ಮನಲ್ಲಿ ಮಾಡ್ತಾ, ಒಂದಷ್ಟು ಧರ್ಮಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳನ್ನು, ಜ್ಞಾನಕ್ಕೆ ಸಂಬಂಧಪಟ್ಟಿರತಕ್ಕಂಥ ವಿಷಯಗಳನ್ನು, ಮನುಷ್ಯ ಅನ್ನುವಂಥವನು ತನ್ನ ಈಗಿನ ಸ್ಥಿತಿಯಿಂದ ಇನ್ನೂ ಉಚ್ಚತಮವಾಗಿರತಕ್ಕಂಥ ಶ್ರೇಷ್ಠತಮವಾಗಿರುವಂತಹ ಸ್ತರವನ್ನು, ವ್ಯಕ್ತಿತ್ವವನ್ನು ಹೊಂದುವಂತಹ ವಿಷಯಗಳನ್ನು ಕುರಿತು ಸಮಾಜದ ಜನರಿಗೆ ನಮ್ಮ ಧರ್ಮಶಾಸ್ತ್ರಗಳು, ನಮ್ಮ ಸನಾತನ ಸಂಸ್ಕೃತಿ, ನಮ್ಮ ಸನಾತನ ಹಿಂದೂ ಧರ್ಮ ಯಾವೆಲ್ಲ ರೀತಿಯಾದಂಥ ವಿಶಾಲವಾಗಿರತಕ್ಕಂಥ ಒಂದು ತತ್ವಜ್ಞಾನವನ್ನು ನಮಗೆ ನೀಡ್ತೋ, ಆ ಒಂದು ತತ್ವಜ್ಞಾನವನ್ನು ಪ್ರತಿಯೊಬ್ಬರ ಮನೆಗೆ, ಪ್ರತಿಯೊಬ್ಬರ ಮನಕ್ಕೆ, ಪ್ರತಿಯೊಬ್ಬ ವ್ಯಕ್ತಿಯ ಅಂತರಾತ್ಮದವರೆಗೆ ಮುಟ್ಟಿಸಬೇಕು ಅನ್ನುವಂತಹ ಒಂದು ದೃಢವಾದಂತಹ ಸಂಕಲ್ಪವನ್ನು ಮಾಡಿಕೊಂಡು ಈ ಗುರುಭ್ಯೋ ನಮಃ ಅನ್ನುವಂಥ ಒಂದು ಅಭೂತಪೂರ್ವವಾದಂತಹ ವಿಶೇಷವಾದಂತಹ ಧರ್ಮಶಾಸ್ತ್ರವನ್ನು ತಮ್ಮ ಕೈಯಲ್ಲಿ ಇಡುವಂತಹ ಒಂದು ಕಾರ್ಯಕ್ರಮವನ್ನು ನಮ್ಮ ಅಶ್ವವೇಗ ಈ ಚಾನಲ್ ಪ್ರಾರಂಭ ಮಾಡ್ತಾ ಇರುವಂಥದ್ದು ಬಹಳ ಅದ್ಭುತವಾದಂಥ ಒಂದು ಕಾರ್ಯ. ಹಾಗಾಗಿ ಮೊದಲು ನಾನು ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮವನ್ನು ತಾವು ತಪ್ಪದೆ ವೀಕ್ಷಣೆ ಮಾಡಿ, ಹಾಗೂ ಧರ್ಮದ ಬಗ್ಗೆ ಇನ್ನೂ ಹೆಚ್ಚು ಹೆಚ್ಚು ಜ್ಞಾನವನ್ನು ತಾವು ಪಡೆಯಬೇಕು ಅನ್ನುವಂತಹ ಒಂದು ವಿನಂತಿಯನ್ನು ಮಾಡ್ತೇನೆ. ಗುರುಭ್ಯೋ ನಮಃ. ಪ್ರತಿಯೊಂದು ನಾವು ಕಲಿಯುವುದು ಗುರುವಿನಿಂದ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಾವು ಗುರುಭ್ಯೋ ನಮಃ ಅನ್ನುವಂತಹ ಅರ್ಥಪೂರ್ಣವಾಗಿರುವಂಥ ಒಂದು ಹೆಸರನ್ನು ಇಟ್ಟಿದ್ದೇವೆ. ಗುರು ಅಂದರೆ ಯಾರು? ಸ್ಕಂದ ಪುರಾಣದಲ್ಲಿ ಗುರುಗೀತಾ ಅನ್ನುವಂತಹ ಒಂದು ವಿಶೇಷವಾಗಿರತಕ್ಕಂಥ ಸುಮಾರು 135 ಶ್ಲೋಕಕ್ಕೂ ಹೆಚ್ಚು ಶ್ಲೋಕಗಳಿರುವಂತಹ ಒಂದು ಗ್ರಂಥದ ಭಾಗ ಬರುತ್ತೆ. ಅದಕ್ಕೆ ಗುರುಗೀತಾ ಅಂತ ಕರೆದಿದ್ದೀವಿ. ಹೇಗೆ ನೀವು ಭಗವದ್ಗೀತೆಯ ವಿಷಯವನ್ನು ತಾವು ಕೇಳಿರ್ತೀರಿ, ಈ ಭಗವದ್ಗೀತೆಯ ಇದ್ದ ಹಾಗೆ ಭಗವದ್ಗೀತೆ ಎಲ್ಲ ತತ್ವಜ್ಞಾನಗಳನ್ನು ಕುರಿತು ಅದು ಚರ್ಚೆಯನ್ನು ಮಾಡುವಂಥದ್ದು, ಉಪದೇಶ ಮಾಡುವಂಥದ್ದಾದರೆ, ಗುರುಗೀತಾ ಅನ್ನುವಂಥದ್ದು ಗುರುವಿನ ಬಗ್ಗೆ, ಗುರುತತ್ವದ ಬಗ್ಗೆ, ಗುರುವೆಂದರೆ ಯಾರು, ಅವನ ಸ್ವರೂಪವೇನು, ಅವನು ಹೇಗಿರ್ತಾನೆ ಅನ್ನುವ ಎಲ್ಲ ವಿಷಯಗಳನ್ನು ಅತ್ಯಂತ ವಿಶಾಲವಾಗಿ ಚರ್ಚಿಸಿರುವಂತಹ ಒಂದು ಗ್ರಂಥ ಈ ಗುರುಗೀತಾ ಅನ್ನುವಂಥದ್ದು. ಅದರಲ್ಲಿ ಒಂದು ಗುರು ಅಂದರೆ ಯಾರು ಅನ್ನುವಂಥದ್ದನ್ನು ಹೇಳ್ತಾರೆ. ಗುಕಾರೋ ಅಂಧಕಾರಶ್ಚ ರುಕಾರಸ್ತನ್ನಿವಾರಕಃ ಅನ್ನುವಂಥದ್ದು. ಗುಕಾರ ಅಂದರೆ ಅಂಧಕಾರ ಅಂತ ಅರ್ಥ, ಅಂಧಕಾರ ಅಂತಂದರೆ ಅಜ್ಞಾನ ಅಂತ ಅರ್ಥ, ರುಕಾರ ಅಂತಂದರೆ ಜ್ಞಾನ ಅಂತ ಅರ್ಥ, ಬೆಳಕು ಅಂತ ಅರ್ಥ. ನೋಡಿ, ಗುರು ಅನ್ನುವಂತಹ 2 ಅಕ್ಷರದಲ್ಲಿಯೇ ಅಜ್ಞಾನ ಮತ್ತು ಸುಜ್ಞಾನ ಎರಡೂ ಕೂಡ ಅಲ್ಲಿ ಅಂತರ್ಭೂತವಾಗಿರುವಂಥದ್ದು. ಅಂದರೆ ಗುರು ಅಂತಂದರೆ ಅಜ್ಞಾನದಿಂದ ಜ್ಞಾನದ ಕಡೆಗೆ, ಕತ್ತಲೆಯಿಂದ ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗುವಂತಹ ಮಹಾನ್ ಚೇತನಕ್ಕೆ ನಾವು ಗುರು ಅಂತ ಕರೆದಿದ್ದೇವೆ.
ಈ ಗುರು ಇಲ್ಲದೆ ಬಹುಶಃ ನಾವು ಈ ಜಗತ್ತಿನಲ್ಲಿ ಯಾವ ವಿಷಯವನ್ನೂ ಕೂಡ ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತಿನ ಲೌಕಿಕವಾಗಿರ್ತಕ್ಕಂಥ ವಿಷಯಗಳನ್ನು ತಾವು ಗಣಿತವನ್ನು ಇರಬಹುದು, ಮ್ಯಾಥಮೆಟಿಕ್ಸ್ ಅಂತ ಹೇಳ್ತೀವಿ, ಅಥವಾ ಸೋಷಿಯಲ್ ಸೈನ್ಸ್ಗಳಿರ್ಬೋದು, ಅಥವಾ ಈಗ ಸೈನ್ಸಿಗೆ ಸಂಬಂಧಪಟ್ಟಂಥ ಕೆಮಿಸ್ಟ್ರಿ ಇರ್ಬೋದು, ಬಯಾಲಜಿ ಇರ್ಬೋದು, ಇಂತಹ ವಿಜ್ಞಾನಕ್ಕೆ ಪ್ರಧಾನವಾಗಿರ್ತಕ್ಕಂತಹ ಭೌತಿಕ ವಿದ್ಯೆಗಳನ್ನು ಕಲೀಲಿಕ್ಕೂ ಕೂಡ ಗುರುವಿನ ಅವಶ್ಯಕತೆ ಇದೆ. ಅಂದ ಮೇಲೆ ಪಾರಲೌಕಿಕವಾಗಿರ್ತಕ್ಕಂತಹ ನಮ್ಮ ಮನಸ್ಸಿಗೆ, ನಮ್ಮ ಬುದ್ಧಿಗೆ, ನಮ್ಮ ಮಾತಿಗೆ, ನಮ್ಮ ವಿಚಾರಕ್ಕೆ ಯಾವುದಕ್ಕೂ ನಿಲುಕದೇ ಇರತಕ್ಕಂತಹ ಪರಮಾತ್ಮ ತತ್ವವನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತಾದರೆ ಅಲ್ಲಿ ಗುರುವಿನ ಅವಶ್ಯಕತೆ ಇದ್ದೇ ಇದೆ. ಗುರುವಿನ ಅವಶ್ಯಕತೆಯನ್ನು ಪೂರ್ಣ ಮಾಡಿಕೊಳ್ಳದೆ, ಅಂದರೆ ತಾವು ಗುರುವಿಗೆ ಶರಣಾಗದೆ ಆ ಒಂದು ತತ್ವಜ್ಞಾನವನ್ನು ಯಾವನೂ ಕೂಡ ಪಡೀಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದನ್ನು ನಮ್ಮ ಶಾಸ್ತ್ರಾದಿಗಳು ಅತ್ಯಂತ ಸುಂದರವಾಗಿ ಹೇಳ್ತವೆ. ಅದಕ್ಕಾಗಿಯೇ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗುರುವನ್ನು ಬಹಳ ದೊಡ್ಡದಾದಂಥ ಒಂದು ಸ್ಥಾನದಲ್ಲಿ ಇಟ್ಟರು. ಗುರು ಅಂದರೆ ಯಾರು ಅನ್ನುವಂಥದ್ದನ್ನು ತಾವೆಲ್ಲರೂ ಕೂಡ ನಿತ್ಯ ಪಠನ ಮಾಡುವಂತಹ ಒಂದು ಶ್ಲೋಕ ಬಹಳ ಸುಂದರವಾಗಿ ಗುರುವಿನ ಸ್ವರೂಪವನ್ನು ನಮ್ಮ ಮುಂದೆ ಇಡ್ತದೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ನೋಡಿ, ಗುರುಬ್ರಹ್ಮ, ಗುರು ಅಂದರೆ ಯಾರು ಅಂತ ಒಂದು ಪ್ರಶ್ನೆಯನ್ನು ಮಾಡಿದಾಗ ಹೇಳ್ತಾರೆ, ಗುರುವೇ ಬ್ರಹ್ಮನಾಗಿದ್ದಾನೆ. ಯಾರು? ಸೃಷ್ಟಿ ಮಾಡುವಂತಹ ಬ್ರಹ್ಮ. ಈ ಸಮಸ್ತ ವಿಶ್ವವನ್ನು ಸೃಷ್ಟಿ ಮಾಡಿರತಕ್ಕಂತಹ ಏನು ಚತುರ್ಮುಖ ಬ್ರಹ್ಮನಿದ್ದಾನೆ, ಅವನ ಸ್ವರೂಪವೇ ಗುರು ಆಗಿದ್ದಾನೆ. ಅಂದ ಮೇಲೂ ಕೂಡ ಗುರುವಿನ ಸ್ಥಾನವನ್ನು ಎಲ್ಲೋ ಸ್ವಲ್ಪ ಕಡಿಮೆ ಇಟ್ಟ ಹಾಗೆ ಆಯ್ತೇನೋ ಅಂತ ಅನಿಸ್ತು. ಅದಕ್ಕಾಗಿ ಗುರುವರು ವಿಷ್ಣು ಅಂತಂದ. ಇಡೀ ಸಮಸ್ತ ವಿಶ್ವವನ್ನು ಸ್ಥಿತಿ ಮಾಡುವಂತಹ ವಿಷ್ಣು ತತ್ವವೇ ಗುರುವಾಗಿದ್ದಾನೆ ಅಂತ ಹೇಳಿದ್ರು. ಆದರೂ ಎಲ್ಲೋ ಗುರುವಿನ ಸ್ಥಾನಕ್ಕೆ ಮತ್ತು ಎಲ್ಲೋ ಒಂದು ಕಿಂಚಿತ್ ಮತ್ತೆ ಕಡಿಮೆ ಆಯ್ತೋ ಏನೋ. ಗುರುಬ್ರಹ್ಮ, ಗುರುವಿಷ್ಣು, ಗುರುದೇವೋ ಮಹೇಶ್ವರ ಅಂತಂದರು. ಗುರುವೇ ಸಾಕ್ಷಾತ್ ಮಹೇಶ್ವರನಾಗಿದ್ದಾನೆ, ದೇವನಾಗಿರುವಂಥ ಮಹೇಶ್ವರನಾಗಿದ್ದಾನೆ ಅಂತಂದರು. ಆದರೂ ಗುರುವಿನ ತತ್ವಕ್ಕೆ ಎಲ್ಲೋ ಒಂದು ರೀತಿಯ ನ್ಯೂನತೆ ಆಯ್ತೇನೋ ಅಂತ ಹೇಳಿ ಈ ಬ್ರಹ್ಮ, ವಿಷ್ಣು, ಮಹೇಶ್ವರರು ಯಾವ ಮೂಲ ತತ್ವದಿಂದ ಹೊರಗೆ ಬಂದರೋ ಆ ಮೂಲ ತತ್ವ, ಅದಕ್ಕೆ ಪರಬ್ರಹ್ಮ ತತ್ವ ಅಂತ ಕರಿತೇವೆ, ಅಥವಾ ನಾವು ಅದಕ್ಕೆ ಪರಮಾತ್ಮ ಅಂತ ಕರಿತೇವೆ. ಯಾವುದು ಆದಿಶಕ್ತಿಯಾಗಿದೆಯೋ, ಎಲ್ಲದಕ್ಕೂ ಮೂಲವಾಗಿರತಕ್ಕಂಥ ವಸ್ತುವಾಗಿದೆಯೋ, ಯಾವುದರಿಂದ ಬ್ರಹ್ಮನ ಉತ್ಪತ್ತಿಯಾಗಿದೆಯೋ, ಯಾವುದರಿಂದ ವಿಷ್ಣುವಿನ ಉತ್ಪತ್ತಿಯಾಗಿದೆಯೋ, ಯಾವುದರಿಂದ ಮಹೇಶ್ವರನ ಉತ್ಪತ್ತಿಯಾಗಿದೆಯೋ, ಅದಕ್ಕೆ ಸಾಕ್ಷಾತ್ ಪರಬ್ರಹ್ಮ ವಸ್ತು ಅಂತ ಕರೆದರು. ಈ ಪರಬ್ರಹ್ಮ ವಸ್ತುವೇ ಗುರು ಸಾಕ್ಷಾತ್ ಪರಬ್ರಹ್ಮ, ಗುರುವೇ ಸಾಕ್ಷಾತ್ ಪರಬ್ರಹ್ಮ ವಸ್ತುವಾಗಿದ್ದಾನೆ ಅನ್ನುವಂಥದ್ದನ್ನು ಇಲ್ಲಿ ಬಹಳ ಸುಂದರವಾಗಿ ಈ ಶ್ಲೋಕ, ಅಂದರೆ ಗುರುವಂದರೆ ಬೇರೆಯಲ್ಲ, ಪರಮಾತ್ಮನೆಂದರೆ ಬೇರೆಯಲ್ಲ ಅನ್ನುವಂಥದ್ದನ್ನು ಈ ಶ್ಲೋಕ ಹೇಳುತ್ತೆ. ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರರಿಗಿಂತಲೂ ಶ್ರೇಷ್ಠವಾಗಿರತಕ್ಕಂಥ ಒಂದು ತತ್ವ ಇದೆ ಅಂತಾದರೆ ಅದು ಗುರುವಿನ ತತ್ವ ಅನ್ನುವಂಥದ್ದನ್ನು, ಪರಮಾತ್ಮ ತತ್ವಕ್ಕೆ ಸಮಾನವಾದಂಥ ತತ್ವ. ಯಾಕೆ ಗುರುವನ್ನು ಈ ಭಾರತೀಯ ಸಂಸ್ಕೃತಿಯಲ್ಲಿ ಇಷ್ಟು ಉಚ್ಚವಾಗಿರತಕ್ಕಂಥ ಶ್ರೇಷ್ಠವಾಗಿರತಕ್ಕಂಥ ಒಂದು ಸ್ಥಾನದಲ್ಲಿ ಇಟ್ಟರು ಅನ್ನೋದನ್ನು ನಾವು ವಿಚಾರ ಮಾಡಬೇಕು. ಯಾಕೆ ಅಂದರೆ ಗುರುವಿಲ್ಲದೆ ತಾವು ಏನನ್ನೂ ಕೂಡ ಕಲಿಯಲಿಕ್ಕೆ ಸಾಧ್ಯ ಇಲ್ಲ. ಗುರು ಇರುವುದರಿಂದಲೇ ನಮಗೆ ಬ್ರಹ್ಮ ಅನ್ನುವಂಥವನು ಸೃಷ್ಟಿಯನ್ನು ಮಾಡ್ತಾನೆ ಅನ್ನುವ ವಿಷಯ ಗೊತ್ತಾಗಿರುವುದು. ಒಬ್ಬ ಗುರು ಇರೋದರಿಂದಲೇ ವಿಷ್ಣು ಅನ್ನುವಂಥ ತತ್ವ ಹೇಗಿದೆ ಅಂತ ಗೊತ್ತಾಗಿರುವಂಥದ್ದು. ಒಬ್ಬ ಗುರು ಇರುವುದರಿಂದಲೇ ಮಹೇಶ್ವರನ ಆರಾಧನೆಯನ್ನು ನಾವು ಹೇಗೆ ಮಾಡಬೇಕು ಅಂತ ತಿಳಿದುಕೊಳ್ಳುವಂಥದ್ದು. ಒಬ್ಬ ಗುರು ಇರುವುದರಿಂದಲೇ ಇವತ್ತು ಇಷ್ಟೆಲ್ಲ ಧರ್ಮಶಾಸ್ತ್ರದ ಗ್ರಂಥಗಳ ನಿರ್ಮಾಣ ಆಗಿರುವಂಥದ್ದು. ಚತುರ್ವೇದಗಳು, ಅಷ್ಟಾದಶ ಪುರಾಣಗಳು, ಅಷ್ಟಾದಶ ಉಪಪುರಾಣಗಳು, ಅಷ್ಟಾದಶ ಸ್ಮೃತಿಗಳು, ಧರ್ಮಶಾಸ್ತ್ರಗಳು, ಸೂತ್ರಗಳು, ಗ್ರಂಥಗಳು, ಎಷ್ಟು ವಿಶಾಲವಾಗಿರ್ತಕ್ಕಂಥ ಒಂದು ವಾಂಗ್ಮಯ, ಇವೆಲ್ಲವನ್ನು ಕೊಟ್ಟವನು ಯಾರು ಅಂತಂದರೆ ಗುರು ಅನ್ನುವಂಥ ಒಂದು ತತ್ವ. ಹಾಗಾಗಿ
ಗುರು ಸಾಕ್ಷಾತ್ ಪರಬ್ರಹ್ಮ, ಗುರುವೇ ಸಾಕ್ಷಾತ್ ಪರಬ್ರಹ್ಮ ವಸ್ತುವಾಗಿದ್ದಾನೆ ಅನ್ನುವಂಥದ್ದನ್ನು ಇಲ್ಲಿ ನಾವು ನೋಡ್ತೇವೆ. ಯಾವಾಗ ಒಂದು ಧರ್ಮ, ಒಂದು ಸಂಸ್ಕೃತಿ ತನ್ನ ಉಚ್ಚವಾಗಿರತಕ್ಕಂಥ ತತ್ವಗಳನ್ನು ಮೈಗೂಡಿಸಿಕೊಳ್ಳಬೇಕು ಅಂತಾದರೆ ಅಲ್ಲಿ ಒಬ್ಬ ಗುರು ಬೇಕು. ಇವತ್ತು ನಾವು ಭಾರತೀಯ ಸಂಸ್ಕೃತಿ ಎಲ್ಲೋ ಒಂದು ಕಡೆ ಕಳೆದು ಹೋಗ್ತಾ ಇದೆಯೇನೋ ಅಂತ ಕೆಲವು ಸಂದರ್ಭಗಳಲ್ಲಿ ನಮಗೆ ಅನಿಸ್ತದೆ. ಅದಕ್ಕೆ ಕಾರಣ ಏನು ಅಂತಂದರೆ, ನಾವು ಗುರು ತತ್ವಕ್ಕೆ ಕೊಡಬೇಕಾದಂತಹ ಏನು ಬೆಲೆ ಇದೆ, ಮರ್ಯಾದೆ ಇದೆ, ಅದಕ್ಕೆ ತೋರಿಸುವಂತಹ ಭಯಭಕ್ತಿಗಳೇನಿದ್ದಾವೆ ಅದು ಎಲ್ಲೋ ಒಂದು ಕಡೆ ಕಡಿಮೆಯಾಗ್ತಾ ಬಂದಿರುವಂಥದ್ದೇ ಇವತ್ತು ಸಮಾಜ ಅನ್ನುವಂಥದ್ದು ತನ್ನ ಮೂಲ ಸ್ವರೂಪವನ್ನು, ಮೂಲ ಸಂಸ್ಕೃತಿಯನ್ನು, ತನ್ನ ತತ್ವಗಳನ್ನು ಬಿಟ್ಟು ಬೇರೆ ಕಡೆ ಸರಿತಾ ಇರುವಂಥದ್ದಕ್ಕೆ ಕಾರಣ ಆಗಿರಬಹುದು ಅಂತ ಸಾಕಷ್ಟು ಜ್ಞಾನಿಗಳು ಹೇಳ್ತಾರೆ. ಗುರುವನ್ನು ಸಾಕ್ಷಾತ್ ಭಗವಂತನ ಸ್ವರೂಪದಲ್ಲಿ ನಾವು ನೋಡಿದ್ವಿ. ಯಾಕೆ? ಗುರುವಾಗುವಂತಹದ್ದು ಎಲ್ಲರಿಂದ ಸಾಧ್ಯವಾಗದೇ ಇರುವ ವಿಷಯ. ಈ ವಿಷಯವನ್ನು ತಾವು ಅತ್ಯಂತ ಗಮನವಿಟ್ಟು ತಾವು ಕೇಳಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು ಅಂತ ತಮ್ಮಲ್ಲಿ ನಾನು ವಿನಂತಿ ಮಾಡ್ತೇನೆ. ಗುರುವಾಗುವುದು ಎಲ್ಲರಿಂದ ಸಾಧ್ಯವಿಲ್ಲದೇ ಇರುವ ವಿಷಯ. ಗುರು ಆಗಬಿಡ್ತೇನೆ ಅಂದ ಮಾತ್ರಕ್ಕೆ ಗುರುವಾಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಮ್ಮ ಧರ್ಮಶಾಸ್ತ್ರದಲ್ಲಿ ಒಂದು ಶ್ಲೋಕ ಬರ್ತದೆ. ಸಹಸ್ರಾಧಿಕ ಜನ್ಮೇಶು ಕೃತಂ ಪುಣ್ಯಾತ್ ನರೋತ್ತಮ ಕಾಷಾಯಾಂ ಧರತಿ ಲೋಕೆ ಮೋಕ್ಷಾರ್ಥಂ ಮೋಕ್ಷದಾನಯೇ. ನೋಡಿ, ಎಷ್ಟು ಸುಂದರವಾಗಿರ್ತಕ್ಕಂಥ ಒಂದು ಶ್ಲೋಕ. ಅರ್ಥ ಮಾಡಿಕೊಳ್ಳಬೇಕು. ಇವತ್ತು ಒಬ್ಬ ವ್ಯಕ್ತಿ ಕಾಷಾಯ ವಸ್ತ್ರವನ್ನು, ಕಾವಿ ವಸ್ತ್ರವನ್ನು ಧರಿಸಿ ಒಬ್ಬ ಸನ್ಯಾಸಿಯಾಗಿದ್ದಾನೆ. ಇದರ ಅರ್ಥ ಅವನು ಈ ಜನ್ಮದಲ್ಲಿ ಮಾಡಿದ ಪುಣ್ಯದಿಂದ ಅದು ಅವನಿಗೆ ಸಿದ್ಧಿಯಾಗಿರುವಂಥದ್ದಲ್ಲ. ಸಹಸ್ರಾಧಿಕ ಜನ್ಮೇಶು, ಸಾವಿರಾರು ಜನ್ಮಗಳಲ್ಲಿ ಮಾಡಿದ ಪುಣ್ಯದಿಂದಾಗಿ ಈ ಒಂದು ಜನ್ಮದಲ್ಲಿ ಅವನಿಗೆ ಕಾಷಾಯಾಂ ಧರತಿ ಲೋಕೆ, ಈ ಲೋಕದಲ್ಲಿ ಕಾಷಾಯ ವಸ್ತ್ರವನ್ನು ಧರಿಸಿ ಇನ್ನೊಬ್ಬನಿಗೆ ಉಪದೇಶ ಮಾಡುವಂತಹ ಸ್ಥಾನವನ್ನು ಆತ ಅಲಂಕರಿಸುತ್ತಾನೆ ಅನ್ನುವಂಥದ್ದು. ಇಲ್ಲಿ ತಾವು ಕೇಳಬಹುದು, ಇಲ್ಲ ಗುರುಗಳೇ, ಸಮಾಜದಲ್ಲಿ ಯಾರು ಬೇಕಾದರೂ ಅವರು ಕಾಷಾಯವನ್ನು ಧರಿಸಿ, ಇವತ್ತು ಭಿಕ್ಷೆ ಬೇಡುವವರೂ ಕೂಡ ಕಾಷಾಯ ವಸ್ತ್ರವನ್ನು ಧರಿಸಿಕೊಂಡು ಅಡ್ಡಾಡ್ತಾರೆ. ಹಾಗಾಗಿ ನಾವು ಯಾರನ್ನ ಗುರು ಅಂತ ನಂಬುವುದು ಅಂತ. ಇಲ್ಲಿ ಒಂದು, ಈ ಭಿಕ್ಷಾದಿಗಳನ್ನು ಬೇಡುವಂಥವರು ಅವರು ಹೊಟ್ಟೆಪಾಡಿಗಾಗಿ ಏನೋ ಕಾಷಾಯ ವಸ್ತ್ರವನ್ನು ಬಳಸ್ತಾ ಇದ್ದಾರೆ. ತಮ್ಮ ಕೈಯಲ್ಲಿ ಆಗಿರತಕ್ಕಂತಹ ದಾನವನ್ನು ತಾವು ಮಾಡಿ, ಅದು ಒಂದು ಆತ್ಮವಿದೆ, ಅದಕ್ಕೂ ಹೊಟ್ಟೆ ಇದೆ. ತಮ್ಮ ಕೈಯಲ್ಲಿ ಆದಂಥ ದಾನವನ್ನು ಮಾಡಿ, ಅದು ಬೇಡ ಅಂತಲ್ಲ. ಆದರೆ ಯಾರು ಈ ಗುರು ಪರಂಪರೆಯಲ್ಲಿ ಬಂದು ಸರಿಯಾದಂಥ ಒಬ್ಬ ಗುರುವಿನಿಂದ ದೀಕ್ಷೆಯನ್ನು ಪಡೆದು ಅವನಿಂದ ಆತ ಕಾಷಾಯ ವಸ್ತ್ರವನ್ನು ಧಾರಣೆ ಮಾಡಿರ್ತಾನೆ, ಆ ಒಂದು ಉಪದೇಶವನ್ನು ಪಡೆದು ಆ ಒಂದು ಸ್ಥಾನವನ್ನು ಅಲಂಕರಿಸಿರ್ತಾನೆ, ಅವನನ್ನು ನಾವು ನಿಜವಾಗಿಯೂ ಗುರು ಅಂತ ಹೇಳುವಂಥದ್ದು. ಈ ಗುರು ಏನಿದ್ದಾನೆ ಅವನು 1000 ವರ್ಷ 1000 ಜನ್ಮಗಳ ತಪಸ್ಸಿನ ಫಲದಿಂದ, ಪುಣ್ಯದ ಫಲದಿಂದ ಈ ಒಂದು ಸ್ಥಾನಕ್ಕೆ ಆತ ಬಂದಿರ್ತಾನೆ. ಯಾಕಾಗಿ ಬಂದಿರ್ತಾನೆ ಅಂತಂದರೆ, ಮೋಕ್ಷಾರ್ಥಂ ಮೋಕ್ಷದಾನಯೇ, ತಾನು ಮೋಕ್ಷವನ್ನು ಪಡೆಯಲಿಕ್ಕಾಗಿ ಮತ್ತು ಇನ್ನೊಬ್ಬರಿಗೆ ಮೋಕ್ಷವನ್ನು ನೀಡಲಿಕ್ಕಾಗಿ ಒಬ್ಬ ಕಾಷಾಯ ವಸ್ತ್ರವನ್ನು ಧರಿಸಿ ಗುರುವಾಗಿ ಗುರುಪೀಠದಲ್ಲಿ ಕುಳಿತು ಆತ ಸಮಸ್ತರಿಗೂ ಅನುಗ್ರಹವನ್ನು ಮಾಡ್ತಾ ಇರ್ತಾನೆ. ಸಾಧನೆ ಪ್ರಾರಂಭ ಆಗುತ್ತೆ. ಯಾವನಿಗೆ ಸಾಧನೆ ಪ್ರಾರಂಭ ಆಗತ್ತೆ ಅವನು ಆ ಸಾಧನೆಯಿಂದ ತನ್ನ ಗುರಿಯನ್ನು ಸೇರಿ ಒಬ್ಬ ಮಹಾನ್ ಶ್ರೇಷ್ಠನಾಗಿರ್ತಕ್ಕಂತಹ ವ್ಯಕ್ತಿ ಆಗ್ತಾನೆ. ಹಾಗಾಗಿ ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು ಅಂತ ಕನ್ನಡದಲ್ಲಿ ಒಳ್ಳೆಯದಾದಂಥ ಒಂದು ನಾಲ್ನುಡಿ ಇದೆ.